ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್. ಸೊ ಇವತ್ತು ರ್ಯಾಂಡಮ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ. ಸೊ ಬೆಳಗ್ಗೆ ಪೂಜೆ ಇದ್ದಿದ್ದರಿಂದ ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಇವಾಗ ತಿಂಡಿ ಕೂತಿದ್ದೀವಿ, ತಿಂಡಿ ತಿಂತ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ, ತೋರಿಸ್ತೀನಿ ರೀ. ನಮ್ಮ ಮನೆ ದೇವ್ರು ನೋಡ್ತೀರಾ, ಕಣ್ಣಾಕ್ಬೇಡಿ. ನಮ್ಮ ಮನೆ ದೇವರಿಗೆ ಇದು ತಾಯಿ ದೇವಿರಮ್ಮ, ಇದು ತಾಯಿ ಚೌಡೇಶ್ವರಿ. ಹಾಗೆ ಮೇಲೆಲ್ಲ ಸುತ್ತ ದೇವ್ರುಗಳೇ. ಇದು ನಮ್ಮ ಮನೆ ದೇವರು ಗುಂಡೇಶ್ವರ. ನಮ್ಮ ಮನೆಯ ದೇವರು ಬಂದೆ. ತುಂಬ ಚೆನ್ನಾಗಿಲ್ಲ ಅಂತ ಸ್ವಲ್ಪ ಮುಂದೆ ಹಂಗೆ ಬೇಡ ಬಿಡಲ್ಲ, ನಾನು ಕೊಟ್ಟಿದ್ದೆ, ನಂಗೆ ಊಟ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ದಪ್ಪ ಇರುತ್ತೆ, ಫುಲ್ ಚಿಕ್ಕ ಚಿಕ್ಕ ಚಿನ್ನಿಕಾಯಿ ಅದು ಸಮೇತ ಹಂಗೆ ಬೇಯಿಸ್ತಾರೆ ಅವು ಅವೇಲಿ ಸ್ವೀಟ್. ಏನು ವೀಡಿಯೋ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಎಷ್ಟು ದಿನ. ವೀಡಿಯೋ ಮಾಡಬೇಕಂದಾಗಲೇ ಏನಾದರೂ ಒಂದು ಬೇಜಾರಾಗೋ ಥರ ಸಿಚುಯೇಷನ್ ಬರೋದು. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ 3-4 ಡೇಸ್ ಆಗಿಬಿಡ್ತು ಅನಿಸುತ್ತೆ ವೀಡಿಯೋ ಅಪ್ಲೋಡ್ ಮಾಡ್ದಂಗೆ. ನಾನು ವೀಕ್ಲಿ 2 ವ್ಲಾಗ್ಸ್ ಅಥವಾ 3 ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನೋಡೋಣ, ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟು ಮೇಕಪ್ ವ್ಲಾಗ್ನ ಮಾಡಿದ್ದೀನಿ ನಾನು. ಸಿಂಪಲ್ಲಾಗಿ ನನ್ನ ಹತ್ರ ಇರುವಂಥ ಪ್ರಾಡಕ್ಟ್ಸಲ್ಲೇ ಮೇಕಪ್ ಮಾಡಿಕೊಂಡು ಒಂದು ಮೇಕಪ್ ಟ್ಯುಟೋರಿಯಲ್ ಥರ ಮಾಡಿದ್ದೀನಿ. ಸೊ ಅದನ್ನು ಅಪ್ಲೋಡ್ ಮಾಡಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ರಾಣಿ ಅಂದರೆ ಮುಗೀತು, ಬಹಳ ಅಲ್ಲಾಡ್ಸೋದೆ ನಮ್ಮ ರಾಣಿಯ ಕೆಲಸ. ಮುರಿದೋಗೋ ತನಕ ಅಲ್ಲಾಡಿಸ್ತಾಳೆ. ಸೊ ನಮ್ಮನೆ 40 ಫ್ಲೇವರ್ ನೋಡಿ, 40 ಫ್ಲೇವರ್. ಆಮೇಲೆ ಪಿಂಕ್ ಇದೆ, ಯೆಲ್ಲೋ ಇದೆ, ವೈಟ್ ಇದೆ. ಅಲೋವೆರಾ ತಂದಾಗ ಹಾಕ್ದಾಗ ಎಷ್ಟಿತ್ತು ಅಷ್ಟೇ ಇದೆ, ಇದರಲ್ಲಿ ಬೆಳೀತಾನೆ ಇಲ್ಲ. ಆ್ಯಂಡ್ ಯೆಲ್ಲೋ 2 ಇದೆ. ಇದು ಮಿಕ್ಸ್ ಕಲರ್ ಮಾಡಬೇಕು, ಇದು 3 ಮಿಕ್ಸ್ ಮಾಡಬೇಕು. ಸೊ ಇದರಲ್ಲಿ ಗಿಡ ಬಿಡ್ತಾ ಇದೆ, ಇಲ್ಲಿ ನೋಡಿ ಹೆಂಗಿದೆ. ವಾವ್, ಈ ಗಿಡದಲ್ಲಿ ಆ ಥರ ಹೂ ಬಿಡ್ತದೆ ಮಾರ್ರೆ, ನೋಡಿ ಡಿಫ್ರೆಂಟಾಗಿದೆ. ಜಾಕಿ ಅವನ್ನ ಕರೆದ್ರೆ ನೀನು ಯಾಕೆ ಬರ್ತೀಯಾ? ನೀನು ಯಾಕೆ ಬರ್ತೀಯಾ? ಎಲ್ಲೋಗಿದ್ದು? ನೋಡಿಕೆ ಇಬ್ಬರು ಬರ್ತಾ ಉಂಟು. ಸೊನ್ನೆ ನೋಡಿ,
ವ್ಲಾಗ್ ಮಾಡ್ತಿದ್ದೀನಿ, ಅದ್ರ ಜೊತೆ ಮೇಕಪ್ ವಿಡಿಯೋನು ಮಾಡಿದ್ದೀನಿ. ಸೊ ಈ ಒಂದು ಬ್ಯೂಟಿಫುಲ್ ಮೇಕಪ್ ಲುಕ್ ಬೇಕು ಅಂದರೆ ನಾನು ಈ ಒಂದು ವ್ಲಾಗಲ್ಲೇ ಲಿಂಕನ್ನು ಕೊಟ್ಟಿರ್ತೀನಿ, ಆ ವ್ಲಾಗ್ನ ನೋಡಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಮೇಕಪ್ ಲುಕ್ ನಿಮಗೂ ಬೇಕು ಅಂದರೆ, ನೀವು ಮಾಡ್ಕೋಬೇಕು ಅಂದರೆ ಈ ವಿಡಿಯೋನ ನೋಡಿ ಆಯಿತಾ. ಎಷ್ಟು ಹಾರ್ಡ್ ಹಾಕ್ಬಿಟ್ಟಿದ್ದೀನಿ ನೋಡಿ, ಇಲ್ಲ ಎಲ್ಲ ತುಂಬ್ಕೊಂಡು ಕೆಳಗೆ ಹೋಗಿ ಇಲ್ಲೆಲ್ಲ ಸುಟ್ಕೊಂಡು ಹಿಂಗೆ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ಟಿಕ್ಕರ್ಸ್ ಎಲ್ಲ ಉದುರೋಗ್ಬಿಟ್ಟಿದೆ. ಆ್ಯಂಡ್ ಇದ್ರೊಳಗೆ ಏನಿಲ್ಲ ಬ್ಯಾಗಲ್ಲಿ. ಸೊ ಇಷ್ಟು ನನ್ನ ಮೇಕಪ್ ಆಧಾರಗಳು. ಸೊ ಇದರಲ್ಲಿ ಲಿಪ್ಸ್ಟಿಕ್ಸ್ ಇದೆ. ನಾನೆಲ್ಲ ಇದು ಹುಡ ಕಲರ್ಸ್ ಅಂತ ಲಿಪ್ಸ್ಟಿಕ್. ಆ್ಯಂಡ್ ಇದು ಲಿಪ್ ಗ್ಲಾಸ್ ನಾನು ಹಚ್ಚಿ ತೋರಿಸ್ಬೋದಿತ್ತು, ಓವರ್ ಆಗುತ್ತೆ ಅಂತ ಹಚ್ಚಲಿಲ್ಲ. ಅದೊಂದು ಕಲರ್ಸ್ ಇಷ್ಟ ನನಗೆ. ಇದು ಫಸ್ಟ್ ತೊಗೊಂಡಿದ್ದೆ. ಈ ಕಲರ್ 3 ಕಲರ್ ಕಾಂಬೋದಲ್ಲಿ ಬರುತ್ತೆ ಈ ಥರ. ಇದು ಅಷ್ಟೇ ಚೆನ್ನಾಗಿದೆ. ಇದು ರ್ಯಾನ್ಸಲ್ ಅಂತ ಇದು. ಆ್ಯಂಡ್ ಗೊತ್ತಲ್ಲ, ಇದು ಈಗ ಹಚ್ಚಿದ್ದು ಸ್ವಿಸ್ ಬ್ಯೂಟಿ ಅವ್ರದ್ದು. ಆ್ಯಂಡ್ ಇದು ಮೈ ಗ್ಲಾಮಲ್ಲಿ ತರಿಸಿದ್ದು. ಇದು ನನಗೆ ವಾಶೌಟ್ ಆಗುತ್ತೆ. ಸೊ ಇದು ಫೇಸಸ್ ಕನ್ನಡ ಅವ್ರದ್ದು ಲಿಪ್ಸ್ಟಿಕ್. ಆ್ಯಂಡ್ ಇದು ಪಾಪ್ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್. ಆ್ಯಂಡ್ ಇದು ಕಲರ್ ಹೋಗ್ಬಿಟ್ಟಿದೆ. ಇದಂತೂ ಒನ್ ಆಫ್ ಮೈ ಫೇವ್ರೆಟ್ ಅಂತ. ಒಂದು ಟೈಮಲ್ಲಿ ಬರೀ ಇದನ್ನೇ ಹಚ್ತಿದ್ದೆ ಯಾವಾಗ್ಲೂ ಒಂದು ಟೈಮಲ್ಲಿ. ದಿಸ್ ಈಸ್ ಮಸ್ಕರ ರ್ಯಾಂಡಮ್. ಇದು ಮಸ್ಕರಾಸ್, ಇದು ಐ ಶ್ಯಾಡೋ ಪ್ಯಾಲೆಟ್. ಸೊ ನನ್ನ ವಾಯ್ಸ್ ಕೇಳ್ತಿರ್ಬೋದು. ಈಗ ಅಷ್ಟೇ ಮೇಕಪ್ ಒಂದು ವೀಡಿಯೋ ಮಾಡಿಕೊಂಡು ನೋಡಿ, ಇಲ್ಲೇ ಇಟ್ಟಿದ್ದೀನಿ ಟ್ರೈಪಾಡ್ನ. ಮೇಕಪ್ ವೀಡಿಯೋ ಶೂಟ್ ಮಾಡಿಬಿಟ್ಟು ಸೊ ಫುಲ್ ಅರ್ಡಾಗ್ತಿದ್ದೆ, ಅದಕ್ಕೆ ಎಲ್ಲ ಜೋಡಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ತೊಗೊಂಡೆಲ್ಲ ಜೋಡಿಸಿರ್ತಾ ಇದ್ದೀನಿ. ಸೊ ಮೇಕಪ್ ಮಾಡ್ಕೊಳ್ಳೋದೇ ಅಷ್ಟೇ ಅಲ್ಲ, ಆ ಪ್ರಾಡಕ್ಟ್ ಎಕ್ಸ್ಪೈರಿ ಡೇಟ್ ಆಗಿದೆಯೋ ಇಲ್ವೋ ಅಂತ ನೀಟಾಗಿ ನೋಡ್ಕೊಳ್ಳಿ. ಯಾಕಂದರೆ ನಾನು ಕೆಲವೊಂದು ಹಂಗೆ ಯೂಸ್ ಮಾಡ್ತಿದ್ದೆ, ಬಟ್ ಈಗ ಯೂಸ್ ಮಾಡ್ತಾ ಇಲ್ಲ, ಇವಾಗ ಬಿಟ್ಟಿದ್ದೀನಿ. ಆ ಥರ ನೋಡಿ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಇದನ್ನು ಸ್ಕ್ರಬ್ನ ಕೆಲವೊಂದು ಟೈಮ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇವತ್ತು ಯೂಸ್ ಮಾಡಿಲ್ಲ, ಮಾಡಬೇಕಿತ್ತು ಆ್ಯಕ್ಚುಲಿ. ಸ್ಕಿನ್ ಕೇರ್ ಮಾಡ್ಕೊಂಡು ಮೇಕಪ್ ಮಾಡಿದ್ರೆ ನೀಟಾಗಿ ಕೂರುತ್ತೆ. ಆ್ಯಂಡ್ ನಾನಿಲ್ಲಿ ಚೆರಿ ಮತ್ತು ವಾಲ್ನಟ್ ಸ್ಕ್ರಬ್ ಯಾವುದಾದ್ರೂ ಒಂದು ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಮಾಡೋದಕ್ಕಿಂತ ಮುಂಚೆ ಸ್ಕ್ರಬ್ ಯೂಸ್ ಮಾಡಾದ್ಮೇಲೆ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಸೊ ನೀವೆಲ್ಲ ಯಾವ್ದು ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನಾನು ಯೂಸ್ ಮಾಡೋದನ್ನೇ ನೀವು ಯೂಸ್ ಮಾಡಬೇಕಂತೇನಿಲ್ಲ, ನೀವು ಡಿಫ್ರೆಂಟಾಗಿ ಯೂಸ್ ಮಾಡ್ತಿರ್ತೀರಲ್ವಾ, ಅದು ನನಗೆ ಹೇಳಿ ಆಯಿತಾ. ಸ್ಟಿಕ್ಕರ್ ಫುಲ್ ಬಿದ್ದೋಗ್ಬಿಟ್ಟಿದೆ. ಡಬ್ಬಿಲಿ ನಾನು ಸ್ಟಿಕ್ಕರ್ ಇತ್ತೀಚೆಗೆ ತೊಗೊತಿರೋದು. ಮೊದಲೆಲ್ಲ ಬಿಡಿ ಈಗ ಯೂಸ್ ಮಾಡ್ತಿದ್ದೆ, ಇವಾಗ ಹಂಗಲ್ಲ. ಸ್ಕಿನ್ ಅಂದರೆ ಪ್ರಾಪರ್ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಆ್ಯಂಡ್ ಇದೊಂದು ಅಷ್ಟೇ ಲಿಪ್ ಲೈನರು ಸಖತ್ತಾಗಿದೆ. ಆ್ಯಕ್ಚುಲಿ ಇದು ಎಷ್ಟು ರೂಪಾಯಿ ಗೊತ್ತಾ? 69 ರುಪೀಸ್ ಅಂದರೆ 70 ರುಪೀಸ್. ಇವಾಗ ಜಾಸ್ತಿ ಆಗಿದೆ ಅನ್ಸುತ್ತೆ, 100 ರುಪೀಸ್ ಆಗಿರ್ಬೋದು. ಇಷ್ಟು ತೊಗೊಂಡು ಸುಮಾರು ದಿನ ಆಗಿದೆ. ಇಲ್ಲಿ ಎಕ್ಸ್ಪೈರಿ ಡೇಟ್ 2027 ಇದೆ. 2027 ತನಕ ಇದೆ. ಇನ್ನೂ 1 ಇಯರ್ ಇದೆ ಆ್ಯಕ್ಚುಲಿ. ಇನ್ನೂ 1 ಇಯರ್ ಅಲ್ಲ, ನನಗೆ ಇನ್ನೊಂದು 2 ಮಂತ್ಸ್ ಇದೇ ಥರ ಮದುವೆ ಫಂಕ್ಷನ್ಸ್ ಇದೆ. 2 ಮಂತ್ಸ್ ಯೂಸ್ ಆಗುತ್ತೆ ಅಷ್ಟೇ. ಇದು ಖಾಲಿ ಮಾಡ್ಕೊಂಡು ಹೊಸ ತಗೋಬೇಕು. ಆ್ಯಂಡ್ ನಿವಿಯಾ ಲಿಪ್ ಬಾಮೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಅದೆಷ್ಟು ಥಿಕ್ನೆಸ್ ಕೊಡುತ್ತೆ, ಲಾಂಗ್ ಲಾಸ್ಟಿಂಗ್ ಕೊಡುತ್ತೆ ಗೊತ್ತಾ. ಆ್ಯಂಡ್ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ನೀವು ಯೂಸ್ ಮಾಡಬೇಕು ಅಂತಿಲ್ಲ, ನಾನು ಮೇಕಪ್ ಮಾಡ್ಕೊತಿದ್ದೀನಿ ಅಂತ ನೀವು ಮಾಡ್ಕೋಬೇಕು ಅಂತೇನಿಲ್ಲ. ಇದೇ ಥರ ನಿಮಗೆ ಯಾವ ಥರ ಫೈನಾನ್ಷಿಯಲಿ ಸಪೋರ್ಟಿವ್ ಅನಿಸುತ್ತೋ ಆ್ಯಂಡ್ ಫೈನಾನ್ಷಿಯಲಿ ಓಕೆ ನನಗೆ ತೊಗೋಬೋದು ಅಂತ ಅನಿಸುತ್ತೋ ಅದನ್ನು ಮಾತ್ರ ತೊಗೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಯಾವಾಗಲೂ ಮಾಡ್ಕೊಳೋರಿದ್ದರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ಯಾವಾಗಲೂ ಒಂದು ಸಲ ಮೇಕಪ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ದೇ ಹಂಗೆ ಇಟ್ಟರೂ ಕೂಡ ಹಾಳಾಗೋಗುತ್ತೆ. ಸುಮ್ಮನೆ ದುಡ್ಡು ವೇಸ್ಟ್ ಅಲ್ವಾ. ದುಡ್ಡನ್ನ ಯಾವತ್ತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯೂಸ್ ಇದ್ದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ನಾನು ಮದುವೆ ಫಂಕ್ಷನ್ಗಳಿಗೆ ಹಾಕ್ಕೊಳ್ತೀನಿ. ಅದಕ್ಕೋಸ್ಕರ ನಾನು ಮೇಕಪ್ ಪ್ರಾಡಕ್ಟ್ಸ್ನ ಲಿಮಿಟೇಷನಲ್ಲಿ ತೊಗೊಂಡಿದ್ದೀನಿ. ನಾನು ಹೆವಿ ತೊಗೊಂಡಿಲ್ಲ. ಈ ಕನ್ಸೀಲರ್ ಆಗಿರ್ಬೋದು, ಕಲರ್ ಕರೆಕ್ಟರ್ ಅಂತ ಬರುತ್ತೆ, ಸೊ ಅದನ್ನು ತೊಗೊಂಡಿಲ್ಲ ನಾನು. ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಫೌಂಡೇಶನ್ ಕಂಪ್ನೀಸ್ ಬರುತ್ತೆ ಫೌಂಡೇಶನ್ದು, ಸೊ ಅದನ್ನು ತೊಗೊಂಡಿಲ್ಲ ನಾನು ಇತ್ತೀಚೆಗೆ ಫಿಕ್ಸ್ ಕೆನಡಾರ್ದು ತೊಗೊಂಡಿರೋದು. ಮೊದಲೆಲ್ಲ BB ಕ್ರೀಮೇ ಯೂಸ್ ಮಾಡ್ತಿದ್ದೀನಿ ಜಾಸ್ತಿ. ಸೊ ನಿಮಗೂ ನಾನು ಸಜೆಸ್ಟ್ ಮಾಡೋದಷ್ಟೇ, ಅಗತ್ಯ ಇದ್ದರೆ ಮಾತ್ರ ನೀವು ಇನ್ವೆಸ್ಟ್ ಮಾಡಿ, ಇಲ್ಲಾಂದರೆ ಬೇಡ. ನಾನು ಯಾವಾಗಲೂ ಯೂಸ್ ಮಾಡ್ತೀನಿ, ನಮಗೆ ಬೇಕೇ ಬೇಕು ಅನ್ನಂಗಿದ್ರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ಯಾವುದೋ ಇನ್ಫ್ಲುಯೆನ್ಸರ್ ವೀಡಿಯೋ ನೋಡಿ ತೊಗೊಳ್ಳೋದು ನನಗೇನೋ ಸರಿ ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಥರ ಕಲರ್ ಸ್ಟಿಕ್ಕರ್ಸ್ ತೊಗೊಂಡಿದ್ದೆ. ಬಟ್ ಈ ಮೇಕಪ್ಪಿಗೆ ಬ್ಲ್ಯಾಕ್ ಇಸ್ ನೈಸ್, ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಬೇಡದೇ ಇರುವಂಥ ಅಂದರೆ ಈಗ ಅಗತ್ಯ ಇಲ್ಲದೆ ಇರುವಂಥವನ್ನ ಹಾಕ್ಬಿಟ್ಟು ಮೇಕಪ್ಪಿಗೆ ಏನೇನು ಬೇಕು ಅರ್ಜೆಂಟಲ್ಲಿ ಲಿಪ್ಸ್ಟಿಕ್ಸ್ ಆಗಿರ್ಬೋದು, ಕಾಜಲ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಕಾಂಪ್ಯಾಕ್ಟ್ ಬ್ರಷಸ್ ಎಲ್ಲ ಡ್ರಾಪ್ಸ್. ಆ್ಯಂಡ್ ಇದು ಎಮರ್ಜೆನ್ಸಿ ಮೇಕಪ್ಗೆ ಏನೇನು ಬೇಕು ಸೊ ಅಷ್ಟು ಇದರಲ್ಲಿದೆ. ಸೊ ಅದನ್ನು ಇದೊಳಗೆ ಇಟ್ಕೊಂಡು ಇವಾಗ ಕೆಳಗೆ ಹೋಗೋಣ.
ಇಷ್ಟನ್ನು ಶೂಟ್ ಮಾಡೋಕ್ಕೋಸ್ಕರ ಆಗಲೇ ಬಂದವಳು ನಾನು. ಇವಾಗ ಹೋಗಿ ಸಾಂಬಾರು ಮಾಡಬೇಕು. ಸೊ ಫಸ್ಟ್ ನಾನು ಇಲ್ಲಿ ಮೇಕಪ್ ರಿಮೂವ್ ಮಾಡೋದನ್ನ ಅದು ಕಂಟಿನ್ಯೂಷನ್ ಬ್ಲಾಗಲ್ಲಿ ತೋರಿಸ್ಬೇಕು. ಸೊ ಹಂಗಾಗಿ ಹೇಳಿದ್ದೀನಿ ಮೇಕಪ್ ರಿಮೂವ್ ಮಾಡೋದು ಹಿಂಗೆ ಅಂತ ತೋರಿಸ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಹಂಗಾಗಿ ತೋರಿಸ್ಬೇಕು. ಏನಿಲ್ಲಪ್ಪ, ಜಸ್ಟ್ ಒಂದೇ ಒಂದು ಪ್ರಾಡಕ್ಟ್, ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತೆ ಅದು. ಬನ್ನಿ ಕೆಳಗೆ ಹೋಗೋಣ, ಮೇಕಪ್ ತೋರಿಸೋಣ ನಮ್ಮ ಯಜಮಾನ್ರಿಗೆ. ಕಾಜಲ್ ಬಂದುಬಿಟ್ಬಿಟ್ಟಿದ್ದಲ್ಲ, ಸುಸ್ತಾಯ್ತು ಶೂಟ್ ಮಾಡೋಷ್ಟ್ರಲ್ಲಿ. ಮಾತಾಡಿ ಬಾಯೆಲ್ಲ ಒಣಗೋಯ್ತು. ಹೋಗೋಣ ಬನ್ನಿ. ಹೆಂಗ ಹೆಂಗಿಸ್ತಿದ್ದೀನಿ? Am I beautiful? ಜಗ್ಗೇಷ್ಟೊಂದು ಫಿಲ್ಮ್ ಇದೆ, ಜಗ್ಗೇಷ್ಟೊಂದು ಮನೆ ಮೇಕಪ್ ಫಿಲ್ಮ್ ನೋಡಿಯಾ? ಹಂಗೆ ಕಾಯ್ತೆ. ಮನೆ ಎಷ್ಟು ಕಷ್ಟಪಟ್ಟು ಎಷ್ಟು ನ್ಯಾಚುರಲ್ ಆಗಿ ಸ್ವಲ್ಪ ಐ ಮೇಕಪ್ ಜಾಸ್ತಿ ಐತಲ್ಲ. ಜಾಸ್ತಿನೇ ಇದು. ಮದುವೆಗಳಲ್ಲಿ ಯಾವ ಥರ ಮೇಕಪ್ ಮಾಡ್ಕೋಬೇಕು ಸಿಂಪಲ್ ಆಗಿ ನನ್ನ ಹತ್ರ ಇರೋ ಪ್ರಾಡಕ್ಟಲ್ಲಿ ತೋರಿಸಿರೋದು. ಫುಲ್ ಶಾಕ್ ಚೆನ್ನಾಗಿಲ್ವಾ? ಮೇಕಪ್ ಮಾಡಿರೋ ಥರ ಅನ್ನಿಸ್ತಾ ಇದೆ. ಐ ಮೇಕಪ್ ಒಂದು ಜಾಸ್ತಿ ಗ್ರ್ಯಾಂಡ್ ಆಗಿದೆ ಅನ್ನೋದೊಂದು ಬಿಟ್ಟರೆ ಅಲ್ಲ. ಮನೆ ಸೀರೆ ಉಟ್ಕದ ಬಿಡ್ಬೇಕಾಯ್ತು. ಫೋಟೋ ತೆಗಿತ್ಯಾ? ಹೌದು, ತೆಗಿ ಮನೆ ನೋಡು. ತೋರ್ಸಲ್ಲ ನಾನು, ಮುಸುಡಿ ನೋಡು. ತೋರ್ಸಲ್ಲ ನಾನು. ಮನೆ ನೀನು ಒಳ್ಳೆ ಹೇಳ್ತೀಯ ಅಂದರೆ ಬಿಡಪ್ಪ, ರಿಮೂವ್ ಮಾಡ್ತೀನಿ. ಅಡುಗೆ ಮಾಡೋಕ್ಕೆ ಈರುಳ್ಳಿ, ಟೊಮೊಟೊ ಕಾಯಿ, ಬೆಳ್ಳುಳ್ಳಿ, ಚಿಕನ್ ಖಾರದ ಪುಡಿ ಒಂದು 1/4 ಸ್ಪೂನ್, ನಮಗೆ ಖಾರ ಎಷ್ಟು ಬೇಕು ಅಷ್ಟು. ಅದೇ ಸ್ಪೂನ್ ಹಳದಿದೆ 2 ಸ್ಪೂನ್.
ಕಾಫಿ ಟೈಮ್. ಏಯ್ ಬೇಕು ವಯಸ್ ಅದ್ಯಾಕೆ ಸದ್ರ ಕೊಡಬಾರ್ದು ಯಾರಿಗಾದ್ರು. ತಲೆ ಮೇಲೆ ಕೂತ್ಕೊಳ್ತಾರೆ ಅಂತಾರಲ್ಲ ಹಂಗೆ. ಇದು ಬಂದು ತೊಡೆ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಇವಾಗ 6 ಗಂಟೆ ಆಗಿದೆ. ನಾನು ಕಾಫಿ ಕುಡಿಯೋದು ಇವತ್ತು ಲೇಟ್ ಆಯಿತು. ಇಲ್ಲಿ 4 ಗಂಟೆಗೆ ಕಾಫಿ ಹಾಕ್ಬಿಡುತ್ತೆ.